ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ. ನಾನು ಇವಾಗಿನ ನಮ್ಮ ಅಣ್ಣನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬರ್ಬೇಕಾದ್ರೆ ಅಲ್ಲಿಂದನೇ ತಿಂಡಿನ ತಿನ್ಕೊಂಡ್ ಬಂದಿದ್ದೆ. ನಮ್ಮ ಅಣ್ಣನ ಮನೆಯಿಂದನೇ ನಮ್ಮ ಅಕ್ಕೆ ಪಲಾವ ಮಾಡಿದ್ರು. ಪಲಾವ್ನ ತಿನ್ಕೊಂಡ್ ಬಂದಿದ್ದೆ. ಬಿಸ್ಮಿತಂಗೆ ಬಾಕ್ಸಿಗೆ ತಗೊಂಡ್ ಹೋಗು ಅಂತ ಹೇಳ್ತು. ಇಲ್ಲ, ಅದು ಸ್ವಲ್ಪ ಖಾರ ಇದೆ, ಬೇಡ ಕಣಕ ತಿನ್ನಲ್ಲ ಅಂತ ಹೇಳ್ದೆ. ಅಲ್ಲಿಂದ ಬತ್ತ ಹಂಗೆ ಅವಳಿಗೆ ಒಂದ್ ಪ್ಲೇಟು ಇಡ್ಲಿನ ತಗೊಂಡ್ಬಂದ್ವಿ. ಇಡ್ಲಿನ ತಗೊಬಂದು ಅವಳನ್ನ ಸ್ಕೂಲಿಗೆ ಕಳಿಸಿ ಈಗ ಈತನ ಮಲಗಿಸ್ಬಿಟ್ಟು ನಾನು ವಿಡಿಯೋನ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿನ್ನೆ ಸಾಯಂಕಾಲ ಹೋಗಿ ಏನೆಲ್ಲ ತಗೊಂಬಂದು ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದು ಎಲ್ಲಾನು ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಈ ವಿಡಿಯೋನ ಎಲ್ಲೂ ಎಂಡ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇವಾಗ ರಾಖಿನ ತಗೊಂಡೋಗಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೆ. ಅಲ್ಲಿ ತುಂಬಾನೇ ವೆರೈಟಿ ರಾಖಿಗಳಿದ್ವು. ನಾನು ನೋಡ್ತಾ ಇದ್ದೆ ಯಾವ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು ಇವಾಗ ಇಟ್ಕೊಂಡಿದ್ದೀನಲ್ಲ, ಈ ಮೂರು ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸುತ್ತೆ, ಈ ಮೂರು ತಗೊಳ್ಳೋಣ ಅಂತ ಅಂದ್ಕೊಂಡೆ ಫಸ್ಟು. ಆಮೇಲೆ ನೋಡ್ತಾ ಇದ್ದೆ, ಹಂಗೆ ನೋಡ್ತಾ ಇರ್ಬೇಕಾದ್ರೆ ಕೆಳಗಡೆ ಒಂದು ಆಮೆ ಇದೆಯಲ್ಲ, ಆಮೆ ಇರೋ ತರ ಮೂರು ಕಾಣಿಸ್ತು. ಇದೇ ಚೆನ್ನಾಗಿದೆ ಅದಕ್ಕಿಂತ ಅಂತ ಹೇಳ್ಬಿಟ್ಟು, ಆಮೆ ಇದೆಯಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಹಂಗೆ ಇರು ನೋಡೋಣ ಇನ್ನು ಯಾವ್ಯಾವೆಲ್ಲ ಡಿಸೈನ್ ಇದಾವೆ ಅಂತ ನೋಡ್ತಾ ಇದ್ದೆ. ನನಗೆ 2 ರಾಖಿ ಮಾತ್ರ ಇಷ್ಟ ಆಯ್ತು. ನೋಡ್ದೆ ಯಾವ್ದು ಡಿಸೈನ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಇವಾಗ ಈ 3 ಇತ್ತಲ್ಲ, 3 ಒಂದೇ ತರ ಇತ್ತು, 3ರಲ್ಲೂ ಆಮೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ರಾಖಿನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಒಂದ್ಸರಿ ತೋರಿಸ್ದೆ, ನೋಡ್ರಿ ಇದು ಯಾವ ರೀತಿ ಕಾಣಿಸುತ್ತೆ, ಚೆನ್ನಾಗಿದ್ಯಾ ಅಂತಂದು. ಅವರು ಚೆನ್ನಾಗಿದೆ ತಗೊಳಮ್ಮ ಅಂತ ಹೇಳಿದ್ರು. ಇವಾಗ ನೋಡಿ, ನಾನು ಈ 3 ರಾಖಿನ ತಗೊಂಡೆ. ಇದ್ರ ಪ್ರೈಸ್ ಬಂದು 65 ರುಪೀಸು. ಚೆನ್ನಾಗಿತ್ತಲ್ಲ ಅಂತ ತಗೊಂಡೆ. ರಾಖಿನ ತಗೊಂಡು ಮನೆಗೆ ಬಂದೆ. ಹಾಗೆ ಒಂದು ಬಾಕ್ಸ್ ಸ್ವೀಟ್ನ ತಗೊಂಡ್ಬಂದೆ. ಹಾಗೆ ಒಂದು ಬ್ರಷ್ ಮತ್ತೆ ಕೋಲ್ಗೇಟ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ತರದ್ದು ತಗೊಂಡ್ಬಂದೆ. ಹಾಗೆ ಚಾಪೆ ನೋಡಿದೆ, ಚಾಪೆ ತುಂಬಾ ಚೆನ್ನಾಗಿತ್ತು, ಒಂದು ಚಾಪೆನೂ ತಗೊಂಡ್ಬಂದೆ. ಮನೇಲಿ ಆಲ್ರೆಡಿ ಇತ್ತು ಚಾಪೆ, 2 ಇತ್ತು, ಅದು ಎಲ್ಲ ಸ್ವಲ್ಪ ಕಿತ್ತೋಗಂಗಾಗಿತ್ತು. ಅದಕ್ಕೆ ಚೆನ್ನಾಗಿತ್ತು, ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತಲ್ವಾ ಅಂತ ಹೇಳ್ಬಿಟ್ಟು ತಗೊಂಡ್ಬಂದೆ. ಇರ್ಲಿ ಯಾರಾದ್ರೂ ಬಂದಾಗ ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸ್ ಬಂದು 179 ರುಪೀಸ್. ಇಷ್ಟು ಕಡಿಮೆಗೆ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ ನಾನು. ಇದು ಅಂಗಡಿಗೆಲ್ಲ ಹೋಗಿ ಕೇಳಿದ್ರೆ ಏನಿಲ್ಲ ಅಂದ್ರೂ ಒಂದು 300 ಇಲ್ಲ 250 ಹೇಳ್ಬಹುದು. ನಾವು ಇಲ್ಲೇ ರಾಯಲ್ ಮಾರ್ಟ್ ಓಪನ್ ಆಗಿತ್ತು, ಅದರಲ್ಲಿ ಇವಾಗ ಆಫರ್ ಅಲ್ಲಿ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಒಂದು ಚಾಪೆಯನ್ನು ತಗೊಂಡ್ಬಂದೆ. ಅಲ್ಲಿ ಸಿಂಗಲ್ ಲೇಯರ್ ಎಲ್ಲ ಇತ್ತು, 69 ರುಪೀಸ್ ಇತ್ತು ಸಿಂಗಲ್ ಲೇಯರು. ನಾನು ಅದು ಬೇಡ, ಅದು ಸ್ವಲ್ಪ ಅದಷ್ಟು ಕ್ವಾಲಿಟಿ ಇರಲಿಲ್ಲ, ಬೇಗ ಹರಿದೋಗಿದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಲಿಟಿನೇ ಇರಲಿ, ಡಬಲ್ ಲೇಯರು ಅಷ್ಟೇ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿತ್ತು ಚಾಪೆ ಇದು ಅಂತ ಹೇಳ್ಬಿಟ್ಟು 179ಗೆ ತಗೊಬಂದೆ. ನೋಡಿ ಈ ತಮ್ಮ ನಾನು ಇವಾಗ ಬಿಟ್ಟು ಹೋಗ್ತಾಳೆ, ನಮ್ಮಮ್ಮ ಎಲ್ಲ ಹೊರಟಿದ್ದಾಳೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಅಷ್ಟರೊಳಗಳಿಗೆ ನಮ್ಮ ಮನೆಯವರು ವಿಸ್ಮಿತನ ಸ್ಕೂಲಿಂದ ಕರ್ಕೊಂಬಂದ್ರು. ನೋಡಿ, ಅವಳು ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ಬಿಚ್ಚಾಕಿದ್ದಾಳೆ, ಎಲ್ಲನಲ್ಲೇ ಬಟ್ಟೆ ಎಲ್ಲ ಬಿಚ್ಚಿಸ್ತು. ಅವರಪ್ಪರ ಅವಳಿಗೆ ಬಟ್ಟೆನ ಹಾಕಿ ರೆಡಿ ಮಾಡಿದ್ರು. ಅವಳು ಅವ್ರ ಮಾವನ ಮನೆಗೆ ಹೋಗೋದಕ್ಕೆ ತೂದಿಗಾಲ ಮೇಲೆ ಕೂತಿದ್ಲು. ಫುಲ್ಲು ಖುಷಿ ಅವಳಿಗೆ. ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ ನಮ್ಮ ಇಸ್ಪಿತಂಗೆ ಸಖತ್ ಖುಷಿ ಆಗ್ಬಿಡುತ್ತೆ. ನೋಡಿ ಈತ ನೋಡಿ ಹೆಂಗ್ ಹೇಳ್ತಿದ್ದಾಳೆ ಬಿಟ್ಟು ಹೋಗ್ತಾಳೆ ಅಂತ. ಅವಳು ರೆಡಿಯಾಗಿ ಫುಲ್ಲು ಡ್ಯಾನ್ಸ್ನ ಮಾಡ್ತಿದ್ಲು. ಮಾಡ್ಕೊಳಮ್ಮ, ವಿಡಿಯೋ ಮಾಡ್ಕೊಳಮ್ಮ ಅಂತ ಹೇಳ್ತಾ ಇದ್ಲು. ಸರಿ ಆಯ್ತು ಮಾಡಮ್ಮ, ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೆ. ಹಂಗೆ ಅವಳು ಆಟನ ಆಡ್ತಾ ಇದ್ಲು. ಅವಳು ಆಟ ಆಡೋದನ್ನ ನೋಡಿ ಅವ್ರ ಅಪ್ಪ ನಗ್ತಾ ಇತ್ತು. ನೋಡಿ ನಮ್ಮ ಮನೆಯವರು ಕೂತ್ಕೊಂಡ್ರು ಸುಮ್ಮನೆ. ನೋಡಿ, ನಾನು ಇವಾಗ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಕೂತಿದ್ದೀನಿ. ಎಲ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಅಣ್ಣರು 3 ಜನನು ಅಷ್ಟೇ ಕೆಲ್ಸಕ್ಕೆ ಹೋಗಿರ್ತಾರೆ. ಅವರೆಲ್ಲ ಬರೋದು 7:30 8 ಗಂಟೆ ಮೇಲಾಗುತ್ತೆ. ಅಷ್ಟರೊಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ವಾ 8 ಗಂಟೆಗೆ.
ಅದರಿಂದ ಅವ್ರಿಗೆ ಹೇಳ್ತಾ ಇದ್ದೆ ರೀ, ನಮ್ಮನ್ನ ಅಲ್ಲಿಗೆ ಬಿಟ್ಬಿಟ್ಟು ಹಾಗೆ ನೀನು ಹೋಗು, ನಾವು ಅಲ್ಲೇ ಇರ್ತೀವಿ, ನೈಟು ಇದ್ದು ಬೆಳಗ್ಗೆ ಬರ್ತೀವಿ, ನೀನು ಮತ್ತೆ ಡ್ಯೂಟಿಯಿಂದ ಬರ್ತೀಯಲ್ವ ಮನೆಗೆ, ಆವಾಗ ಬರ್ತೀವಿ ಅಂತಂದು ಹೇಳ್ತಾ ಇದ್ದೆ. ನಮ್ಮ ಮನೆಯವರು ವಿಸ್ಮಿತನ್ಗೆ ಸ್ಕೂಲಿಗೆ ಬೇಡವಾ ಹೋಗೋದಕ್ಕೆ, ಟೈಮ್ ಆಗಲ್ವಾ, ಹೋಮ್ವರ್ಕ್ ಎಲ್ಲ ಮಾಡ್ಸೋದು ಬೇಡವಾ ಅಂತ ಅಂದರು. ಅದಕ್ಕೆ ನಾನು ಹೋಮ್ವರ್ಕ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗು ಎಲ್ಲ ತಗೊಂಡು ಅಲ್ಲೇ ಇರೋಣ, ಅವ್ರು ಬರೋದು ಲೇಟ್ ಆಗುತ್ತೆ, ನಾನು ಅಲ್ಲಿಂದ ಆಮೇಲೆ ನೆಡ್ಕೊಂಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ತಗೊಂಡು ಹೊರಟ್ವಿ. ನೋಡಿ ನಮ್ಮ ಇಸ್ಮಿತ ನೋಡಿ ಹೆಂಗು ಹೋಗ್ತಿದ್ದಾಳೆ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವಳು ಫುಲ್ಲು ಖುಷಿ ಆಗ್ಬಿಡುತ್ತೆ, ಅಷ್ಟು ಬೇಗ ರೆಡಿ ಆಗ್ಬಿಡ್ತಾಳೆ, ಹೊರಟ್ಬಿಡ್ತಾಳೆ. ಅಲ್ಲಿ ನಮ್ಮ ಅಣ್ಣನ ಮಗ ಇದ್ದಾನೆ ಪೂರ್ವಿಕ್ ಅಂತ, ಅವನ ಜೊತೆ ಆಟ ಆಡ್ಬೇಕು ಅವಳಿಗೆ, ಅವಳೊಬ್ಳೆ ಇದ್ದು ಬೇಜಾರಾಗಿರುತ್ತಲ್ವಾ, ಅದರಿಂದ ಯಾರಾದ್ರೂ ಆಟ ಆಡೋಕೆ ಸಿಕ್ಕಿದ್ರೆ ಹೋಗೋಣಪ್ಪ ಅಂತ ಅಂದು ಬೇಗ ಹೊರಟ್ಬಿಡ್ತಾಳೆ. ನಮ್ಮ ಅಣ್ಣರ ಮನೆ ಏನು ಇಲ್ಲಿಂದ ತುಂಬಾ ದೂರ ಇಲ್ಲ, ಇಲ್ಲಿಂದ ಒಂದು 5-10 ನಿಮಿಷ ಆಗುತ್ತೆ ಅಷ್ಟೇ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ, ಗಾಡಿನೇ ತಗೊಂಡು ಹೊರಟ್ವಿ. ನಮ್ಮ ಮನೆಯವ್ರು ನಿಮ್ಮನ್ನ ಹಂಗೆ ಬಿಟ್ಬಿಟ್ಟು ನಾನು ಅಲ್ಲೇ ಸ್ವಲ್ಪ ಇದ್ದು ಮನೆ ಹತ್ರ ನೀನು ವಾಪಸ್ ಬರೋದು, ಹಂಗಿಂದ ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. ನಮ್ಮ ಮನೆಯವರು ನಿಮ್ಮಮ್ಮ ಬೇಡ ಅಲ್ಲೇ ಇರ್ಲಿ, ನಾವು ಹೋಗೋಣ ಅಂತ ಹೇಳ್ತಾ ಇದ್ರು. ನಮ್ಮ ಇಸ್ಮಿತ ಇಲ್ಲ ಬಾರಮ್ಮ ನಾನು ನಿಲ್ಲಿಸ್ಕೊತೀನಿ ಅಂತ ಹೇಳ್ತಾ ಇದ್ಲು. ನಾನು ಎಷ್ಟೇ ಬೈದ್ರು ಅಷ್ಟೇ ಒಂಥರ ನನ್ನ ಮೇಲೆ ಪ್ರೀತಿ ನನ್ನ ಮಗಳಿಗೆ. ನೋಡಿ ನಾವಿವಾಗ ನಮ್ಮ ಅಣ್ಣರ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಕೇಳೋ, ಅವ್ರು ಬೇಯಿಸ್ತವ್ರಲ್ಲ, ಒಂದು ಮುಸ್ಲಿಂ ಜೋಳ ಕೇಳೋಗಿ ಹೋಗಿ 30 ರೂಪಾಯಿ ಹೇಳ್ತಾರೆ. ನೋಡಿ ನಮ್ಮ ಪೂರ್ವ ಇಲ್ಲಿ ನಿಂತವನೆ, ಬಂದರೆ ಯಾಕಂದ್ರೆ ಬಂದೆ ನೀನು ಅಂತ ಕೇಳ್ತಾನೆ. ಏನಮ್ಮ ಅಕ್ಕನೇ ಸಾಂಬಾರು ಮಾಡುತ್ತಂತೆ. ಏನಮ್ಮ? ಸೊಪ್ಪಿ ಸಾಂಬಾರು. ನೋಡಿ ನಾವು ಸಡನ್ ಆಗಿ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ. ಅಷ್ಟರೊಳಗಡೆ ಪೂರ್ವು ಮತ್ತೆ ಇಂಚಾರ ಇಬ್ರು ನೋಡಿದ್ರು, ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ. ನೋಡಿ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇರೋದು ನಮ್ಮ ಅಣ್ಣರು, ನಮ್ಮ ದೊಡ್ಡಮ್ಮ ಇದೆಯಲ್ಲ ಅವರ ಮಗ ಇಲ್ಲಿರೋದು ಫಸ್ಟ್ ಫ್ಲೋರಲ್ಲಿ. ಇದ್ರ ಮೇಲ್ಗಡೆ ಟಾಪ್ ಫ್ಲೋರ್ ಇದೆ, ಅದರಲ್ಲಿ ನಮ್ಮ ಅಣ್ಣ ಇನ್ನೊಂದು ದೊಡ್ಡಮ್ಮನ ಮಕ್ಳಿಬ್ರು ಅಲ್ಲೇ ಇದ್ದಾರೆ. ಇವಾಗ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ಇವಾಗ ಬಂದ್ವಿ. ಇಲ್ಲಿ ನೋಡಿ ಇದು ನಮ್ಮ ದೊಡ್ಡಮ್ಮ, ಇನ್ನೊಂದು ದೊಡ್ಡಮ್ಮನ ಎರಡನೇ ಅಣ್ಣ. ನಮ್ಮ ಅಣ್ಣ ಇನ್ನೊಬ್ಬ ಡ್ಯೂಟಿಗೆ ಹೋಗಿದ್ದಾನೆ, ಇವನು ಜಸ್ಟ್ ಇವಾಗ ಡ್ಯೂಟಿಯಿಂದ ಬಂದು ಊಟನ ಮಾಡ್ತಾ ಇದ್ದ. ಎಷ್ಟು ಕೆಲಸ ಮಾಡ್ಕೊಡ್ತಾನ ಗೊತ್ತಾ ಅವನು. ಈರುಳ್ಳಿ ಹಚ್ಕೊಡ್ತಾನೆ, ಬೆಳ್ಳುಳ್ಳಿ ಸೋಸ್ಕೊಡ್ತಾನೆ, ಟೊಮೊಟೊ ಹಚ್ಕೊಡ್ತಾನೆ, ನೋಡಿದ್ರಲ್ಲಿ ನುಗ್ಗೆ ಸೊಪ್ಪು ಸೋಸ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಸೋಸ್ತಾನೆ ನೋಡ್ರಿ. ಸೂಪರ್ ಕೀತಾಡ ಇದ್ದಾನೆ ನೋಡ್ರಿ. ಅತ್ತೆ ಮನೆ ಕೀ ಅಂದರೆ ಭಾಳ ಪ್ರೀತಿ. ಅವರಪ್ಪ ಇದ್ದಕ್ಕೆ ಅವನೇ ಅಡುಗೆ ಮಾಡಿರ್ತಾನೆ. ನಿಂಗೇನು ಕೆಲಸ ಇದೆ ನಿಂದು? ನೋಡಿ ನೀರು ಕೊಡು ಅಂತ ಹೇಳ್ಬಿಟ್ಟು ನೀರು ಕುಡಿತಿದ್ದಾನೆ. ಕೆಲಸ ಮಾಡಿ ಸಾಕಾಯ್ತಲ್ಲ, ಅದಕ್ಕೆ ನೀರು ಕುಡಿತಿದ್ದಾನೆ. ನೋಡಿ ಇವಾಗ ಇಬ್ರು ಸಂಜೆ ಆಯ್ತು, ಎಲ್ಲರೂ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ರು. ನೋಡಿ ಅವರಿಬ್ರು ಹೆಂಗೆ ಆಟ ಆಡ್ತಿದ್ದಾರೆ. ನಿಜ ವಿಡಿಯೋದಲ್ಲಿ ಹೇಳಿ ಸುಮ್ಮನೆ ತಮಾಷೆಗೆ, ನಿಜ ಅನ್ಕೋಬೇಡಿ. ಅವನು ಏನೂ ಕೆಲಸ ಮಾಡಲ್ಲ, ಅವನು ಡಬಲ್ ಕೆಲಸ ತೋರಿಸ್ತಾನೆ. ನೋಡ್ರಿ ಎಂತ ಲೊಡ್ಡ ನೀರು ಕೊಡ್ತೀವಿ. ಇಲ್ಲ
ಎಡಗೈ. ಈ ಥರ ಅಂತೂ ತುಂಬಾನೇ ಹೇಳ್ತಾ ಇದ್ಲು ರಾಖಿ ಕಟ್ಬೇಕಾದ್ರೆ. ನಮ್ಮ ಅತ್ತೆ ಕೈಲಿ ಕೊಟ್ಟು ಕಳಿಸಿದ್ದೆ, ಎತ್ಕೊಂಡು ಹೋಗು ಸ್ವಲ್ಪ ಹೊತ್ತು ರಾಖಿ ಕಟ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಸ್ವಲ್ಪ ಸ್ವಲ್ಪ ಒಂದೇ ಪೀಸು ಅದೇ ಕೈಯಾಗ ತಿನ್ಸ್ಕೊಂಡಿದ್ರಿ ಪೂರಿಕ ತಿಂತದ ತಿನ್ನಿಸ್ರಿ. ಮಸ್ತ್ ಇದಪ್ಪ ಯಾಕೆ ನಿಮಿಷ ಒಂದೊಂದು ಅರ್ಜೆಂಟೆ ಅದನ್ನೇ ನೋಡ್ತಾನೆ ಸರಿ. ನಮ್ದು ಪುಟ್ಟ ಪುಟ್ಟ ರಾಗಿ ಅದೇ ಅದೇ ಕಾಲ್ ಮುಟ್ಟಲ್ಲ ನಾನು ದೂರ ಇರ್ತೀನಿ. ನಮ್ಗೆ ಅಕ್ಕಿ ಹಾಕಿಲ್ಲ ನಾವು ದೊಡ್ಡವರತ್ತು ಹಾಕೋರಿ. ಸುಮ್ಮನೆ ಒಯ್ತಿದ್ಯಾ ನಾನು ಹಾಕ್ಬಾರ್ದು, ನಾನೇ ಸಣ್ಣ ಚಾನಲ್ ಅಣ್ಣ ಒಮ್ಮೆ ಕ್ಯಾಶ್ ಕೊಟ್ಟಿರೋ ಹಿಂಗೆ ನಂದು ಮಾಡೋದು. ಕರ್ಕಬ ಶಾಂತ ಜಾಸ್ತಿ ಮಾಡುವ ಒಳ್ಳೆ ಉಳ್ಕಾಗ್ತವೆ. ಬೆಳಿಗ್ಗೆ ಮಿಸ್ ಮಾಡ್ತೀವಿ ನಂತರದ್ದೇ ಅಣ್ಣಂದು ನೂರು ಹೊಡಿಬೇಕು ಅಕ್ಕ ದುಡ್ಡು ಲಾಟ್ರಿ ಲಾಟ್ರಿ ಜೋರಾಗಿ ನೋಡಿ. ಇಲ್ಲಿ ನಮ್ಮ ಪೂರ್ವಿಗೆ ನಮ್ಮನಂದು ರಾಖಿನ ಕಟ್ಟಿ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದನ ಮಾಡಿದ್ಲು. ಒಂದೇ ಮಾಡೋದು ದುಡ್ಡು ಕೂಡ ನಂದಿಗೆ ಕೊಟ್ಟೆ. ನೋಡಿ ನಮ್ಮ ಮನೆಗೆ ರಾಖಿ ಕಟ್ಟಿದ್ದೀನಿ. ಈಗ ನಮ್ಮ ಮನೆ ನನಗೆ ಐಫೋನ್ ಗಿಫ್ಟ್ ಕೊಡ್ತಾನೆ. ಕೊಡ್ರಮ್ಮ ಐಫೋನ್. ನೋಡಿ ನಮ್ಮ ಅಣ್ಣ ರಾಖಿ ಕಟ್ಟಿದ್ದಕ್ಕೆ ಐಫೋನ್ ಗಿಫ್ಟಾಗಿ ಕೊಟ್ಟಾನೆ. ಅವನು ಮಾಮೂಲಿ ಫೋನ್ ಯೂಸ್ ಮಾಡ್ತಾನೆ, ನನಗೆ ಐಫೋನು ಮತ್ತೆ ಕೇಳಂಗಿಲ್ಲ ಆಯ್ತಾ. ಇಚ್ಚಾರ ಅಣ್ಣ ಐಫೋನ್ ಕೊಟ್ಟ ನೋಡಿಲಿ ಮಸ್ತು ಬಾಯ್. ಪೇಷಂಟ್ ಆಗ್ಬಿಟ್ಟು ನಮ್ಮ ರಾಖಿ ಪೇಷಂಟ್.
ನೋಡಿ ನಮ್ಮ ಹುಡುಗ ಬ್ಯಾಂಗಲ್ಲು ಬಂಗಾರ ಡ್ಯಾನ್ಸ್ ಮಾಡ್ತಾಯಿತ್ತು. ಇಲ್ಲಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡಿತಿಲ್ಲ ಕಾರಿ. ಇದು ಅಮ್ಮಮ್ಮ ಇಲ್ಲಿ ಪುರು ನೋಡಿ ನಮ್ಮ ಹುಡುಗ ಅಣ್ಣನ ಪಾತ್ರೆ ಎದ್ದೇಳು ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೆ. ಏ ಶಿರಪಕ್ರೆ ಹಂಗೆ ಏ ಕುಡಪ್ಪ. ನೋಡಿ ನಮ್ಮ ಇಸ್ಪಿತ ಎಲ್ಲರಿಗೂ ರಾಖಿ ಕಟ್ಟಿದ್ಕೆ ನಂಗೂ ಬೇಕು ಅಂತ ಹೇಳ್ತಾ ಇದ್ಲು. ಅದರಿಂದ ನಮ್ಮ ಇಂಚಾರ ಅವಳಿಗೆ ಕಟ್ತಾ ಇದ್ದಾಳೆ. ಆಯ್ತು ತೋರಿಸಿ ಇಂಚಾರ. ಥ್ಯಾಂಕ್ಸ್ ಅನ್ನು ಅತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ತೊಟ್ಟು ಕುಡಿಯ ಒಂದು ತೊಟ್ಟು ಕುಡಿಯ ಒಂದು ತೊಟ್ಟು ಕುಡಿಯ ಒಂದು ತೊಟ್ಟು ಒಂದು ತುಟ್ಟು ಕುಡಿಯ ಮರೆ. ಒಂಚೂರು ಕುಡಿಯಮ್ಮ, ಒಂದು ಸ್ವಲ್ಪ ಒಂದೇ ಒಂದು ಡ್ರಾಪು ಒಂದೇ ಒಂದು ಡ್ರಾಪ್ ಹಾಕ್ತೀನಿ. ಒಂದೇ ಒಂದು ಡ್ರಾಪ್ ಅಮ್ಮ ಪ್ಲೀಸ್ ಮಮ್ಮಿ. ಏ ಹಾಕೀಗ ಈಗ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನೀವು ಆಲ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನು ನಿಮಗೆ ಬರುತ್ತೆ. ನೀವು ಆವಾಗ ನನ್ನ ಪೇಜ್ನ ಓಪನ್ ಮಾಡಿ ನೋಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಬಟನ್ನ ಒತ್ತಿ ನನ್ನ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಈ ವಿಡಿಯೋನ ಎಲ್ಲೋ ಎಂಡ್ ಮಾಡಿದೆ, ಕೊನೆವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ